ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂಧಳದಿ ಕಥೆಯ 40ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 41ನೇ ಅಧ್ಯಾಯವನ್ನು ಶುರು ಮಾಡೋಣ. ಸ್ನೇಹ ಹೆಸರಿನಷ್ಟೇ ಫ್ರೆಂಡ್ಲಿ ಕ್ಯಾರೆಕ್ಟರ್. ಇಬ್ಬರೇ ಹೆಣ್ಮಕ್ಳು. ಅಕ್ಕ ಲವ್ ಮಾಡಿ ಹಠ ಮಾಡಿ ಮದುವೆ ಆದಳು. ಯಾರಿಗೆಷ್ಟಾದರೂ ಕಷ್ಟ ಆಗಲಿ, ತಾನು ಮಾತ್ರ ಚೆನ್ನಾಗಿರಬೇಕು ಅನ್ನೋ ಸ್ವಾರ್ಥಿಯವಳು. ತಂಗಿ ಅಪ್ಪ ಅಮ್ಮ ಯಾರಾದರೂ ಪ್ರೀತಿ ಇಲ್ಲ. ಅವಳಿಗೆ ಬೇಕಿರೋದು ದುಡ್ಡಷ್ಟೇ. ಮನೆ ಕಡೆ ಫಿನಾನ್ಷಿಯಲಿ ನಾಟ್ ಬ್ಯಾಡ್. ಬಟ್ ಅಕ್ಕ ಈಗಲೇ ಪಾಲು ಕೇಳ್ತಿದ್ದಾಳೆ. ಅಂಕಲ್ ಪ್ಯಾರಾಲಿಸಿಸ್ ಆಗಿ ಬೆಡ್ ರಿಡನ್ ಆಗಿದ್ದಾರೆ. ನಾನಿರೋವರೆಗೂ ಆಸ್ತಿ ಪಾಲು ಮಾಡಲ್ಲ ಅನ್ನೋದು ಅಂಕಲ್ ಹಠ. ಅಕ್ಕ ಅಂದರೆ ಎಷ್ಟು ಇಷ್ಟಪಡ್ತಾಳೆ ಸ್ನೇಹ. ಆದರೆ ಅವಳಿಗೆ ಒಂಚೂರು ಪ್ರೀತಿ ಇಲ್ಲ ತಂಗಿ ಅಂದರೆ. ಸೋತೋಗಿದ್ದಾಳೆ ಸ್ನೇಹ. ಎಲ್ಲರನ್ನೂ ಸಮಾಧಾನ ಮಾಡಿ ಸಂಭಾಳಿಸಿ. ಅಪ್ಪ ಅಮ್ಮನ್ನ ಒಪ್ಕೊಳ್ಳೋ ಅಂಥ ಪಾರ್ಟ್ನರ್ ಅಂದರೆ ಸಾಕು. ಬಡವ ಆಗಿದ್ರೂ ಸರಿ ಅಂತಾಳೆ. ಶಿ ನೀಡ್ ಎ ಸಪೋರ್ಟರ್. ನನ್ನ ಸ್ವಾರ್ಥಿಯನ್ನು ಮತ್ತೇನೋ ಅನ್ನು, ಅವರಿಬ್ಬರು ಲೈಫ್ ಸರಿ ಆಗಬೇಕು, ಅದೇ ನನ್ನ ಆಸೆ. ನಕ್ಷತ್ರ ಇಬ್ಬರು ಗೆಳತಿಯರ ಬಗ್ಗೆ ಹೇಳಿ ಮುಗಿಸಿದ್ಲು. ಮುದ್ದು ನೆತ್ತಿ ಮೇಲೆ ಮುತ್ತಿಡುತ್ತಾ, ನಿನ್ನ ಖುಷಿನೇ ನನ್ನ ಖುಷಿ. ಅವರಿಬ್ಬರು ಒಪ್ಕೋತಾರೆ ಅಂದರೆ ಕಳ್ಳಾಟ ಆಡ್ತಿರೋ ಇವರನ್ನ ರೂಟ್ಗೆ ತರೋದು ನನಗೆ ಕಷ್ಟ ಏನಲ್ಲ. ಶರದಿ ಸ್ನೇಹ ಇಬ್ಬರಿಗೂ ಈ ಅಣ್ಣ ಇದ್ದಾನೆ, ಧೈರ್ಯವಾಗಿರೋಕೆ ಹೇಳು. ಹಾಗೆ ನೀನು ನೆಮ್ಮದಿಯಾಗಿರು. ಅವರಿಬ್ಬರಿಗೂ ಸಪೋರ್ಟ್ಗೂ ಯಾರಿಲ್ಲ ಅಂತ ಕೊರಗಬೇಡ ಆಯಿತಾ ಅಂದ ನವೀನ್. ಶರು ನನ್ನ ಫ್ರೆಂಡ್ಗಿಂತ ಹೆಚ್ಚಾಗಿ ಅಕ್ಕ, ಅಮ್ಮನ ಥರ ನೋಡ್ಕೋತಾಳೆ. ಎದೆಗೊರಗಿದಳು. ಮತ್ತಷ್ಟು ಹತ್ತಿರವಾಗಿ ತಬ್ಬಿಕೊಳ್ಳುತ್ತಾ ಹೇಳಿದ್ಲು. ನಂಗೊತ್ತು ಅಂದ ಜಾರಲು ಸಿದ್ಧವಾಗಿದ್ದ ಕಂಬನಿಯನ್ನು ತಡೆಯುವಂತೆ ಕಣ್ಣಿನ ಬಳಿ ಹೆಬ್ಬೆಟ್ಟಿನಲ್ಲಿ ಸವರುತ್ತಾ. ಎಂಗೇಜ್ಮೆಂಟ್ಗಿಂತ ಮುಂಚೆ 2 ಲೈನ್ ಸರಿ ಮಾಡ್ತೀನಿ ಆಯಿತಾ ಮತ್ತೊಮ್ಮೆ ಮುತ್ತಿಡುತ್ತಾ ಹೇಳಿದ್ದ. ಲವ್ ಯು ಮೆಲ್ಲಗೆ ಉಸಿರಿದಳು. ಲವ್ ಯು ಜಾಸ್ತಿ ತಬ್ಬಿದ ಎಡಗೈಯಿಂದ ಕೆನ್ನೆ ಸವರುತ್ತಾ ಹೇಳಿದ್ದ. ಅವ್ರ ಮನೆಯವರಿಗೂ ಬಟ್ಟೆ ತೆಗಿಬೇಕು ತಾನೇ ಚುಕ್ಕಿ ಎಂದರೆ ನವೀನ್. ತಗೊಂಡ್ವಿ ಎಂದಳು ನಕ್ಷತ್ರ. ಸತಿ ಇತ್ತ ತುಂಬ ಚಿಕ್ಕವನೂ ಅಲ್ಲ, ತುಂಬ ದೊಡ್ಡವನೂ ಅಲ್ಲ. ಅಂಥ ವಯಸ್ಸಿನಲ್ಲಿ ಅಮ್ಮನ್ನ ಕಳ್ಕೊಂಡ. ಮಲತಾಯಿ ಜೊತೆ ಬೆಳೆದ ಮನೆಗೆ ಹೋಗಬೇಕು ಅಂದರೆ ಮಾರು ದೂರ ಓಡೋನು. ಸುಧಮ್ಮ ತಾರಮ್ಮನೇ ತಾಯಂದ್ರದಾದ್ರು ಅವನಿಗೆ. ಅಪ್ಪಂಗೆ ಅದಕ್ಕೆ ಸತಿ ಅಂದರೆ ನನಗಿಂತ ಜಾಸ್ತಿ ಪ್ರೀತಿ. ನನ್ನ ಹತ್ರ ಹೇಳ್ದೇ ಇರೋ ಅದೆಷ್ಟೋ ವಿಷಯಗಳನ್ನು ಸತಿ ಹತ್ರ ಮಾತಾಡ್ತಾರೆ. ನಿಂಗೂ ಗೊತ್ತಿಲ್ಲ ಅಂದ್ಕೋತೀನಿ. ನಾನು ನಿನ್ನ ಲವ್ ಮಾಡ್ತಿದ್ದನ್ನ ಕೂಡ ಸತಿ ಹತ್ರ ವಿಚಾರ ಮಾಡಿದರೂ ನಾವಿಬ್ಬರು ಹೇಗಿದ್ದೀವಿ ಅಂತ ತಿಳ್ಕೊಳ್ಳೋರು. ಇವನು ಅಷ್ಟೇ. ನೀನು ಹೇಗೆ ಮಾವ ಅಂದರೆ ಇಷ್ಟಪಡ್ತೀಯೋ ಹಾಗೆ ಅಪ್ಪ ಅಂದರೆ ಜಾಸ್ತಿ ಪ್ರೀತಿ. ಸತಿಗೆ ತಾಯಿ ಪ್ರೀತಿ ಕೊಡೋಳೆ ಲೈಫ್ ಪಾರ್ಟ್ನರ್ ಆಗಿ ಸಿಗಬೇಕು ಅನ್ನೋದು ನನ್ನ ಆಸೆ. ಶರದಿ ಬೆಸ್ಟ್ ಪೇರ್. ಯತಿಗೆ ಅಂಥ ಸಮಸ್ಯೆಗಳು ಏನಿಲ್ಲ. ಆದರೆ ಮನೇಲಿ ನಿಲ್ಲದ ಜಗಳ. ರೋಸೋಗಿದ್ದಾನೆ. ಅವನಿಗೆ ಜಗಳಗಳಿಂದ ಬಿಡುಗಡೆ ಸಿಕ್ಕರೆ ಸಾಕು, ಹೊರಗಡೆ ಬಂದು ನೆಮ್ಮದಿಯಾಗಿರ್ತಾನೆ. ಅವರಿಬ್ಬರಿಗೂ ಹೊಡಹುಟ್ಟಿದವರ ಪ್ರೀತಿ ಸಿಕ್ಕಿದ್ದೇ ನೀನು ಸಿಕ್ಕಿದ ಮೇಲೆ. ಅದಕ್ಕೆ ಅವರಿಬ್ಬರು ನಿನ್ನ ಜಾಸ್ತಿ ಕೇರ್ ಮಾಡೋದು ಅಂದ ಬೊಗಸೆಯಲ್ಲಿ ಮುಖವಿಡಿದುಕೊಂಡು ಆಸೆಗಣ್ಣಿನಿಂದ. ನಾನು ಆವಾಗಲೇ ಅಳ್ತೀನಿ ಅಂತ ಮುಖ ನೋಡದೆ ಹೇಗೆ ಗೊತ್ತಾಯಿತು ನಿನಗೆ ಎಂದಳು ನಕ್ಷತ್ರ. ನೀನು ಹೇಗೆ ಉಸಿರಾಡೋದ್ರಲ್ಲೇ ಇದು ನಾನೇ ಅಂತ ಗೊತ್ತಾಗುತ್ತೋ ಹಾಗೆ ಇದು ಅಂದ ಅಷ್ಟು ದೂರದಲ್ಲಿ ಬರುತ್ತಿದ್ದ ಎಲ್ಲರನ್ನು ನೋಡಿ ಹಣೆಗೆ ಹೂ ಮುತ್ತಿಟ್ಟು ಸರಿಯಾಗಿ ಕೂರುತ್ತಾ. ನೀನು ಹೋಗಿ ಬ್ಯಾಕ್ ಸೀಟಲ್ಲಿ ಕೂತ್ಕೋ ಅಂದ. ಸರಿ ಎಂದು ತಲೆಯಾಡಿಸಿ ಹೋಗಿ ಕೂತಳು. ನೋಡ್ತೀವಿ ನಾವು ನಮ್ಮನ್ನು ಬಿಟ್ಟು ಹೋಗಿ ಅದೇನೇನು ಮಾಡಿದ್ದೀರಾ ಅಂತ ಎಂದ ನವೀನ್. ನಿಮಗೋಸ್ಕರನೇ ಮಾಡಿರೋದು, ವೆಯ್ಟ್ ಆ್ಯಂಡ್ ವಾಚ್ ಅಂದ ಜೀವನ್. ಇವಳು ಯಾಕೆ ಹಿಂದೋಗಿ ಕೂತಿದ್ದಾಳೆ ಎನ್ನುತ್ತಾ, ನಕ್ಷು ಯಾಕೆ ಸೈಲೆಂಟಾಗಿ ಕೂತಿದೀಯಾ ಅಂತ ಕೇಳ್ದ. ಸುಮ್ಮನೆ ಕಣೋ ಜೀವು, ಏನಿಲ್ಲ ಸುಮ್ಮನೆ ಕೂತ್ಕೋ. ಏನಾದರೂ ಚಾಟ್ಸ್ ತಿಂತೀಯಾ ಅಂತ ಕೇಳಿದ್ಲು. ಬೇಡ, ಅಮ್ಮಂಗೆ ಹೇಳಿದ್ದೀನಿ ಮನೆಗೋದ್ಮೇಲೆ ಬಿಸಿ ಬಿಸಿ ಬಜ್ಜಿ ಮಾಡಿಕೊಡು ಅಂತ ಜೀವನ್ ಹೇಳಿದ್ದ. ನಮ್ಮ ಹುಡುಗಿ ಹಿಂದಿರುವಾಗ ನಂಗಿಲ್ಲೇನು ಕೆಲಸ ಏನು, ನಾನು ಹಿಂದೋಗ್ತೀನಪ್ಪ, ಸತಿ ಡ್ರೈವ್ ಮಾಡೋ ಎನ್ನುತ್ತಾ ಒಂದೇ ನೆಗೆತಕ್ಕೆ ನೆಗೆದ ನವೀನ್. ಫ್ರಂಟ್ ಸೀಟಿನಲ್ಲಿ ಕೂರಲು ಹೋದ ಯತಿಗೆ, ಯತಿ ನಮ್ಮಣ್ಣ ನನ್ನ ಕೇರ್ ಮಾಡೋದೇ ಇಲ್ಲ ಅಂತ ನೆನ್ನೆ ಇನ್ನೂ ಕ್ಲಾಸ್ ಆಗಿರೋದು ಮರ್ತೋಯ್ತಾ, ಬಾರೋ ಇಲ್ಲಿ ಅಂದ ನವೀನ್. ಸ್ನೇಹ ಬಾ ಇಲ್ಲಿ, ಚುಕ್ಕಿಗೇಳಲ್ಲ, ಏನು ಪ್ಲ್ಯಾನ್ ಮಾಡಿದ್ದೀರಾ ಹೇಳು ಅಂದ. ನಕ್ಷು ಅವತ್ತು ಮಿಸ್ ಹೊಡೆದಿದ್ದು ಇನ್ನೂ ಮಿಸ್ ಹೊಡಿತಿದ್ಯಾ ಅಂದ ಯತಿ ನಕ್ಷತ್ರ ಪಕ್ಕ ಕೂರುತ್ತಾ. ಜಾಣ ನೀನು ಅಂದಳು ನಕ್ಷತ್ರ. ಮತ್ತು ನಾನು ಅಂದಳು ಶರದಿ ಹೊರಗೆ ನಿಂತು. ಅಯ್ಯೋ ಅತ್ತಮ್ಮ, ಫ್ರಂಟ್ ಸೀಟ್ ಖಾಲಿ ಇಲ್ವಾ ಅಂದರು ಗೌಡರು. ಆಮೇಲೆ ನೋಡ್ಕೋತೀನಿ ನನ್ನ ನಕ್ಷು ಅನ್ನುತ್ತಾ ಫ್ರಂಟ್ ಸೀಟಿನಲ್ಲಿ ಕುಳಿತಳು ಶರದಿ ಅಳುಕುತ್ತಲೇ. ಅದಾವುದೋ ಜ್ಞಾನದಲ್ಲಿ ಬಲಗೈಯನ್ನು ಗೇರ್ ಪಕ್ಕ ಇಟ್ಟಿದ್ದಳು. ಗಾಡಿ ರಿವರ್ಸ್ ತೆಗೆಯಲು ಗೇರ್ ಚೇಂಜ್ ಮಾಡಲು ಹೋದ ಸತಿ ಶರದಿಯ ಕೈ ಮೇಲೆ ಕೈ ಇಟ್ಟಿದ್ದ. ಆಗ ಹಾವು ತುಳಿದವಳಂತೆ ಬೆಚ್ಚಿ ಅಮ್ಮ ಎಂದು ಕಿರುಚಿದ್ದಳು ಶರದಿ. ಶರದಿ ಕಿರುಚಿದ ಸದ್ದಿಗೆ ಏನಾಯ್ತೆಂದು ಗಾಬರಿಯಾಗಿ ಸತಿ ಸಡನ್ ಆಗಿ ಬ್ರೇಕ್ ಆಗಿ ಏನಾಯಿತು ಅಂದ ಕಕ್ಕುಲಾತಿಯಿಂದ.
ಮಿಡಲ್ ಸೀಟಿನಲ್ಲಿ ಕೂತಿದ್ದವರು ಕೂಡ ಏನಾಯ್ತಮ್ಮ ಅಂತ ಕೇಳಿದರು. ಏನಿಲ್ಲ ಅಂದಳು ಶರದಿ, ಏನೊಂದು ಹೇಳಲು ತಿಳಿಯದೆ. ಎದುರಾಗಿ ಕೂತಿದ್ದ ನಕ್ಷತ್ರಳ ಕೈಯನ್ನು ತನ್ನ ಬಲಗೈಲಿ ತೆಗೆದುಕೊಂಡು ಹಸ್ತವನ್ನು ಸವರಿದ ನವಿ. ನಿಂದೇ ಪ್ಲಾನ ಇದು ಅಂದ ಯತಿಗೆ ಇಶ್ ಎಂದು ಸನ್ನೆ ಮಾಡಿ ಸುಮ್ಮನಿರೋ ಅಂದ. ಅಣ್ಣ ನೀರಾದರೂ ಕುಡಿಸೋ, ಯಾಕೋ ಎದ್ರಿದಾಳೆ ಅಂದಳು ನಕ್ಷತ್ರ. ಏನಿಲ್ಲ, ನೀನು ಗಪ್ಚುಪ್ಪಾಗಿ ಕೂತ್ಕೊಂಬಾರಾಯ್ತಿ ಅಂದಳು ಶರದಿ. ಸತಿ ಅಣ್ಣ ಸ್ಲೋ ಡ್ರೈವ್ ಮಾಡ್ತಿಲ್ವಾ ಅಂದ ನಕ್ಷತ್ರಳಿಗೆ. ಹೊಸದಾಗಿ ಸ್ಪೀಡ್ ಬ್ರೇಕರ್ ಫಿಕ್ಸ್ ಆಗಿದೆ ಅಂದ ಯತಿ. ನಿಂಗೂ ಸದ್ಯದಲ್ಲಿದೆ ತಾಳು ಮಗ ಅಂದ್ಕೊಂಡು ನಸು ನಕ್ಕು ಸುಮ್ಮನಾದ ನವೀನ್. ನಾಳೆಯಿಂದ ಕಾಲೇಜ್ ಡೇ ಮರಿಬೇಡಿ ಅಂದಳು ಸ್ನೇಹ ಮರೆತೋಗಿದ್ದ ಕಾಲೇಜ್ ನೆನಪಿಸುತ್ತಾ. ಹಾಂ ಹೌದಲ್ವಾ ಅಪ್ಪ, ನಾಳೆ ನವೀನ್ ಕಳಿಸಿ, ಇವರು ಟೌನ್ಗೆ ಶಾಪಿಂಗ್ ಬರೋದಿರುತ್ತೆ, ನಮಗೆ ಕಾಲೇಜ್ ಇದೆಯಲ್ಲ ಎಂದ ನವೀನ್. ಜೀವನ್ ಅಕ್ಕಂದ್ರ ಜೊತೆ ನೀನು ಬಾ ಆಯಿತಾ. ಸರಿ ಬಾವ, ರವಿಗೆ ಹೇಳ್ತೀನಿ ಬಿಡು ಅಂದರು ಗೌಡರು. ನಾವು ಬಸ್ಸಲ್ಲೇ ಓಡಾಡ್ತೀವಿ ಅಂದಳು ನಕ್ಷತ್ರ. ಲಗೇಜ್ ಇರುತ್ತೆ, ಯಾಕೆಲ್ಲ ಹೊತ್ಕೊಂಡು ಬಸ್ಸಲ್ಲಿ ಓಡಾಡೋದು ರಿಸ್ಕು, ಸುಮ್ಮನೆ ಇರು ಗದರಿದ ನವೀನ್. ಮತ್ತೇನು ಮಾತನಾಡದೆ ಸುಮ್ಮನೆ ಕುಳಿತಳು. ಐ ಮಿಸ್ಸಿಂಗ್ ದೋಸ್ ಡೇಸ್. ಈಗೊಂಥರ ಬಂಗಾರದ ಪಂಜರದ ಗಿಳಿ ನಾನು. ವಿಷಾದದ ನಗೆ ನಕ್ಕು ಸುಮ್ಮನಾದಳು. ಶರದಿ, ಸ್ನೇಹ ನಿಮ್ಮಿಬ್ಬರನ್ನು ಡ್ರಾಪ್ ಮಾಡೋಕ್ಕೆ ನಾನೇ ಬರ್ತೀನಿ, ನೀವಿಬ್ಬರು ಒಬ್ಬೊಬ್ಬರೇ ಹೋಗೋಕೆ ಹೋಗಬೇಡಿ ಆಯಿತಾ ಎಂದು ನವೀನ್ ಹೇಳಿದರೆ, ನವೀನ್ ನಿಮ್ಮ ಫೆಸಿಲಿಟೀಸ್ ಅವಳಿಗೆ ಕೊಡಿ, ನಮಗೆ ಬೇಡಪ್ಪ. ಡ್ರೆಸ್ಸಸ್ ಎಲ್ಲ ಸ್ಟಿಚಸ್ಸಿಗೆ ಕೊಟ್ಟು ಮ್ಯಾಚಿಂಗ್ ಎಲ್ಲ ನಾಳೆ ಮುಗಿಸಿ ಈವ್ನಿಂಗ್ ಹೋಗ್ತೀವಿ, ಇನ್ನೇನಿದ್ರೂ ಬರೋದು ಎಂಗೇಜ್ಮೆಂಟ್ ಹಿಂದಿನ ದಿನಾನೇ ಎಂದಳು ಸ್ನೇಹ. ಫೋಟೋಶೂಟ್ಗೆ ಯಾರು ನಿಮ್ಮ ತಾತ ಅಜ್ಜಿ ಬರ್ತಾರಾ, ಒಳ್ಳೆ ಔಟಿಂಗ್ ಆಗುತ್ತೆ ತಟ್ಟನೆ ಹೇಳಿದಳು ನಕ್ಷತ್ರ. ನಕ್ಷು, ಗೊತ್ತು ತಾನೇ, ಪಪ್ಪನ ಅಮ್ಮ ಒಬ್ಬಳೇ ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಗೊತ್ತಲ್ವಾ, ಮರೆತಿದ್ದ ಜವಾಬ್ದಾರಿ ನೆನಪಿಸಿಕೊಳ್ಳುತ್ತಾ ಸ್ನೇಹ ಹೇಳಿದ್ಲು. ನಿಮ್ಮನ್ನು ಡ್ರಾಪ್ ಮಾಡೋಕ್ಕೆ ಬರ್ತೀನಲ್ಲ, ಆಗ ನಾನು ನೋಡ್ಕೊಂಡು ಬರ್ತೀನಿ. ನಂಗೆ ಗೊತ್ತಿರೋ ಒಬ್ಬರು ಹೋಮ್ ನರ್ಸ್ ಇದ್ದಾರೆ, ಕಷ್ಟದಲ್ಲಿದ್ದಾರೆ, ಕಳಿಸ್ತೀನಿ, ಬೇಡ ಅನ್ನಬಾರ್ದು ಅಂದ ನವೀನ್ ನಿರ್ಧರಿಸಿದವನಂತೆ. ಎಷ್ಟು ಬೇಗ ಪರಿಹಾರಗಳನ್ನು ಹುಡುಕ್ತಿದ್ದಾನೆ ಅಂದುಕೊಂಡಳು ನಕ್ಷತ್ರ. ನಿಮಗೆ ಅಂದಳು ಸ್ನೇಹ ಹೇಗೆ ಗೊತ್ತಾಯಿತು ಅನ್ನುವ ಅನುಮಾನದಿಂದ. ನನಗೆಲ್ಲ ಗೊತ್ತು, ಸ್ವಲ್ಪ ಟೆನ್ಷನಿಂದ ಆಚೆ ಬಂದು ಆರಾಮಾಗಿರು ಆಯಿತಾ, ಪಕ್ಕದಲ್ಲಿ ಕುಳಿತಿದ್ದವಳ ತಲೆ ನೇವರಿಸುತ್ತಾ ಹೇಳಿದ್ದ. ಏನೊಂದೂ ಅರ್ಥವಾಗದೆ ಮುಖ ನೋಡಿದ ಯತಿಗೆ ಆಮೇಲೆ ಹೇಳ್ತೀನಿ ಅನ್ನುವಂತೆ ಕಣ್ಸನ್ನೆ ಮಾಡಿದ ನವೀನ್. ಇಬ್ಬರು ಫ್ರೀಯಾಗಿ ಮಾತಾಡ್ಕೊಂಡು ಕೂತಿರ್ಲಿ ಅಂತ ಬಿಟ್ಟು ಹೋದರೆ ಪುರಾಣ ಹೇಳ್ಕೊಂಡು ಕೂತಿದ್ದೀಯೇನೆ ಅಂದಳು ಸ್ನೇಹ. ಏನೇ ನೀನು ಇಂಥದ್ದೇ ಮಾತಾಡಬೇಕು ಅಂತ ಕಂಡೀಷನ್ ಹಾಕ್ತೀಯಾ, ನಾವೇನು ಮಾತಾಡ್ತೀವಿ ಬಿಡು ಮೂತಿ ತಿರುವಿದಳು ನಕ್ಷತ್ರ. ಫ್ರಂಟ್ ಸೀಟಿನಲ್ಲಿ ಕೂತಿದ್ದ ಶರದಿಗೆ ಇತ್ತ ಮಾತನಾಡಲು ಆಗದೆ ಸುಮ್ಮನಿರಲು ಆಗದಂತಹ ಭಾವ. ಸತಿಗೂ ಕೂಡ ಇದಕ್ಕಿಂತ ವಿಭಿನ್ನವಾಗೇನೂ ಇರಲಿಲ್ಲ. ಡ್ರೈವಿಂಗ್ ಅಲ್ಲಲ್ಲಿ ತಪ್ಪುವಂತೆ ಅದೆಷ್ಟೇ ಪ್ರಯತ್ನ ಪಟ್ಟರೂ ಪೂರ್ತಿ ಡ್ರೈವಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ತಾನೇ ಇಲ್ಲ. ಏನು ಮಾತಾಡ್ಸೋದು, ನಾಳೆಯಿಂದ ಕಾಲೇಜ್ ಇದೆಯಲ್ಲ, ಯಾಕೋ ಏನೋ ಮಿಸ್ ಮಾಡ್ಕೋತೀನಿ ಅನ್ನೋ ಫೀಲ್ ಆಗ್ತಿದೆ. ನವೀನ ಯಾಕೆ ಈ 20 ಸ್ಪೀಡಲ್ಲಿ ಹೋಗೋನು, ನಕ್ಷು ಯಾಕೆ ಹೆಜ್ಜೆಗಳನ್ನು ಎಣಿಸುತ್ತಾ ನಿಧಾನಕ್ಕೆ ನಡೆಯೋಳು, ಪ್ರಾಕ್ಟಿಕಲಿ ಅರ್ಥ ಆಗ್ತಿದೆ. ಆದರೆ ನನಗೆ ಯಾಕೆ ಹೀಗೆಲ್ಲ ಆಗ್ತಿದೆ ಅಂದುಕೊಂಡ. ಅಂತ ವಿಶೇಷವಾಗಿ ನಮ್ಮ ಬಗ್ಗೆ ಏನೂ ಮಾತಾಡಲ್ಲ, ಚಾಟ್ ಕೂಡ ಮಾಡಲ್ಲ. ನಕ್ಷು ಫ್ರೆಂಡ್ ಅನ್ನೋದು ಬಿಟ್ಟರೆ ಇವಳು ಪೂರ್ವಾಪರ ನನಗೇನೂ ಗೊತ್ತಿಲ್ಲ. ಅವಳು ಪೂರ್ವಾಪರ ಕಟ್ಕೊಂಡು ನಿಂಗೇನಾಗಬೇಕಾಗಿದೆ, ವಾಸ್ತವ ನೋಡೋ ಸಾಕು. ಒಳ ಮನಸ್ಸು ಚಾಟಿ ಬೀಸಿತ್ತು. ಅವಳು ಪೂರ್ವಾಪರ ಬೇಡ, ನನ್ನ ಪೂರ್ವಾಪರ ಅವಳಿಗೇನು ಗೊತ್ತು. ನವಿ ಫ್ರೆಂಡ್ ಅನ್ನೋದೊಂದೇ ನಂಬಿಕೆ ಅಷ್ಟೇ. ಮಾತು ಕೂಡ ನವಿ ನಕ್ಷು ಬಗ್ಗೆ ಬಿಟ್ಟರೆ ತಿಂಡಿ ಊಟ ಆಯಿತಾ, ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಷ್ಟೇ. ನಾನು ಅವಕಾಶವಾದಿನ, ನವಿ ಫ್ರೆಂಡ್ ಅಂತ ನಂಬಿ ಫ್ರೆಂಡ್ಲಿಯಾಗಿ ಮೂವ್ ಆಗ್ತಿರೋದನ್ನ ಎನ್ಕ್ಯಾಶ್ ಮಾಡ್ಕೋತಾ ಇದ್ದೀನ. ಯೋಚಿಸುತ್ತಲೇ ಡ್ರೈವ್ ಮಾಡುತ್ತಿದ್ದವನಿಗೆ ಮನೆ ದಾಟಿ ಮುಂದೆ ಹೋಗಿದ್ದು ಅರಿವಿಗೆ ಬರಲೇ ಇಲ್ಲ, ಹಿಂದಿನಿಂದ ಕೂಗುವ ಸದ್ದು ಕೇಳುವವರೆಗೂ. ತನ್ನ ಯೋಚನೆಗಳಿಂದ ಆಚೆ ಬಂದು ತಲೆ ಕೊಡುತ್ತಾ ಮನೆ ಮುಂದೆ ಕಾರು ನಿಲ್ಲಿಸಿದ್ದ. ಎಲ್ಲೋ ಹೋದೆ ಅಣ್ಣ, ತಂಗಿ ಮನೆಯೇ ಮರ್ತೋದಿಯಲ್ಲೋ ಬೇಕೆಂತಲೇ ಕೆಣಕಿದಳು ನಕ್ಷತ್ರ. ಎಲ್ಲೂ ಇಲ್ಲ, ನೀನು ಸುಮ್ಮನಿರು ಚುಪ್ ಅಂದ ಸತಿ. ನಕ್ಷತ್ರಳ ಬಾಯಿಗೆ ಸಿಕ್ಕಿದರೆ ಮುಗಿತು ಕತೆ ಎಂದರಿತು. ಲಗೇಜ್ಗಳನ್ನು ಎಲ್ಲರೂ ಒಳಗೆ ತೆಗೆದುಕೊಂಡು ಬಂದು ಎಲ್ಲಿಡುವುದೆಂದಾಗ, ಜೀವನ್ ರೂಮ್ನಲ್ಲಿಡು ನಕ್ಷು, ರೂಮಲ್ಲಿ ಅವ್ರ ಮನೆಯಿಂದ ತಂದಿರೋವಿದ್ದಾವೆ, ಅಲ್ಲಿಟ್ಬಿಟ್ರೆ ಮುಗೀತು, ಕೈಗೆ ಒಂದೂ ಸಿಗಲ್ಲ ಅಂದರು ಪೂರ್ಣಿಮಾ. ನಾನು ಕಾಫಿ ಮಾಡ್ತೀನಿ, ನೀವೆಲ್ಲ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ. ಅಷ್ಟರಲ್ಲಿ ನಕ್ಷು, ನೀನು ಸಂಜೆ ದೀಪ ಹಚ್ಚಿಬಿಡು. ಶರದಿ, ಸ್ನೇಹ ನೀವೆಲ್ಲರೂ ಬಟ್ಟೆಗಳನ್ನು ಸೆಪ್ರೇಟ್ ಮಾಡಿಬಿಡಿ. ಪೂರ್ಣಿಮಾ ಎಲ್ಲರಿಗೂ ಕೆಲಸಗಳನ್ನು ಹಂಚಿದ್ರು. ನಾನೇನು ಮಾಡೋದು, ಸತಿ ಯತಿ ಪ್ರಶ್ನೆಗೆ ಮಾಡಿದರು. ನೀವು ಅವರಿಗೆ ಹೆಲ್ಪ್ ಮಾಡ್ರೋ, ಪಾಪ ಹೆಣ್ಮಕ್ಳಿಬ್ರೆ ಎಷ್ಟು ಅಂತ ಕೆಲಸ ಮಾಡ್ತಾರೆ ಅಂದ ನವೀನ್. ಜೀವನ್ ಬಾ, ನೀನು ನನಗೆ ಟವಲ್ ಕೊಡು ಎನ್ನುತ್ತಾ. ನನ್ನ ಮಗ ಏನೋ ಸ್ಕೆಚ್ ಆಗ್ತಿದ್ದಾನೆ ಅನ್ನಿಸ್ತಿಲ್ವ ಸತಿ ಅಂದ ಯತಿಗೆ. ಹಾಗೇನಿಲ್ಲ ಬಾ ಅಂದ. ಅಷ್ಟರಲ್ಲಾಗಲೇ ಶರದಿ ಸ್ನೇಹ ಎಲ್ಲ ಬಟ್ಟೆಗಳನ್ನು ತೆಗೆದು ಮಂಚದ ಮೇಲೆ ಹರವಿದ್ದರು. ಮನೆ ಮಕ್ಕಳಂತೆ ಏನೊಂದೂ ಕೇಳದೆ ಅವರೇ ತೆಗೆದುಕೊಂಡು ಆಸ್ತೆಯಿಂದ ಮಾಡುತ್ತಿದ್ದುದನ್ನು ನೋಡಿ, ಎಲ್ಲೆಲ್ಲೇನೇನಿದೆ ಚೆನ್ನಾಗಿ ಗೊತ್ತಲ್ವಾ ಅಂದ ಯತಿ. ಜೀವು ರೂಮಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಂಕಲ್, ನಕ್ಷು ರೂಮಲ್ಲಿ ಪಕ್ಕಾ ಗೊತ್ತು. ಜೀವು ಇಲ್ಲಿರೋದನ್ನು ನಾಳೆ ಮತ್ತೆಲ್ಲೋ ಬಿಸಾಕಿರ್ತಾನೆ
ಅಂದಳು ಶರದಿ. ಅಂಕಲ್, ಒಡವೆಗಳನ್ನೆಲ್ಲ ಎಲ್ಲಿಡಲಿ ಅಂದಳು ಹಾಲ್ನಲ್ಲಿ ಕೂತಿದ್ದ ವಿಶ್ವನಾಥರಿಗೆ. ಮಾಮೂಲಿ ಎಲ್ಲಿಡ್ತೀವೋ ಅಲ್ಲೇ ಇಟ್ಬಿಡಮ್ಮ, ಕೀ ಅಲ್ಲೇ ಇದೆ ನೋಡು ಅಂದರು ವಿಶ್ವನಾಥರು. ಸ್ನೇಹ, ನಾನು ಒಡವೆಗಳನ್ನು ಎತ್ತಿಟ್ಟು ಬರ್ತೀನಿ, ಅಲ್ಲಿ ಸಜ್ಜೆ ಮೇಲೆ ಕಬೋರ್ಡ್ಸ್ ಕೀ ಇದೆಯಲ್ಲ, ಮೊದಲು ಜೀವನ್ ಬಟ್ಟೆಗಳನ್ನು ಎತ್ತಿಡು ಅಂದಳು ಶರದಿ. ಹೌದೇ, ಅವನ ಬಟ್ಟೆಗಳನ್ನು ಎತ್ತಿಟ್ರೆ ಅರ್ಧ ಕೆಲಸ ಆದಂಗೆ ಅಂದಳು ಸ್ನೇಹ. ಮುಖ ಒರೆಸಿಕೊಳ್ಳುತ್ತಾ ಒಳಗೆ ಬಂದ ನವೀನ್, ನಂಗೆ ಸ್ವಲ್ಪ ಯಾವುದಾದ್ರೂ ಮೂಲೆಯಲ್ಲಿ ಜಾಗ ಕೊಟ್ಬಿಡು, ಸ್ವಲ್ಪ ಮಲಗ್ತೀನಿ ಅಂದ. ಅವಳ ರೂಮ್ ಖಾಲಿ ಇದೆಯಲ್ಲ, ಹೋಗಿ ಅಲ್ಲೇ ರೆಸ್ಟ್ ಮಾಡಿ ಅಂದಳು ಸ್ನೇಹ. ಅವಳ ರೂಮಲ್ಲಿ ಮಲಗೋ ಆಗಿಲ್ವಂತೆ, ನಾನು ಹೈಕಮಾಂಡಿಂದ ಆರ್ಡರ್ ಬಂದಿದ್ದೆ, ಆಲ್ರೆಡಿ ಹೋಗಿ ವಾಪಸ್ ಬಂದಿದ್ದು ನವೀನ್ ಹೇಳಿದ್ದ. ಅಯ್ಯೋ, ಈ ಹೈಕಮಾಂಡ್ ಆರ್ಡರ್ ಈ ಕಿವಿಯಲ್ಲಿ ಕೇಳಿ ಆ ಕಿವಿಯಿಂದ ಆಚೆ ಹೋಗುತ್ತೆ ಅಂತ ಗೊತ್ತಿಲ್ವಾ ಅನಿಸುತ್ತೆ ಅಂದ ಯತಿ. ನಾನು ಮುಖ ತೊಳ್ಕೊಂಡು ಬರ್ತೀನಿ ಎನ್ನುತ್ತಾ ಹೊರ ಹೋಗಲು ಹೊರಟ ಸತಿಯನ್ನು ತಡೆಯುತ್ತಾ, ಏನೋ ನೀನು ಹೆಣ್ಮಕ್ಳಿಗೆ ಹೆಲ್ಪ್ ಮಾಡು ಅಂದರೆ ಸುಮ್ಮನೆ ಕೂತಿದ್ದೀಯಾ, ಅಲ್ಲಿ ಕೂತ್ಕೋ, ಶರದಿ ಸಪ್ರೇಟ್ ಮಾಡಿಕೊಟ್ಟಿದ್ದನ್ನು ಹಿಡ್ಕೊಂಡಾದರೂ ಕೂತ್ಕೋ ಅಂದ ಶರದಿ ಕೂತಿದ್ದ ಕಡೆ ನೂಕುತ್ತಾ. ಸ್ನೇಹ ತಮ್ಮೆಲ್ಲರ ಬಟ್ಟೆಗಳನ್ನು ಸೆಪರೇಟಾಗಿ ಎತ್ತಿಡುತ್ತಾ ಯತಿಗೆ, ನೀವು ಇವನ್ನೆಲ್ಲ ನಕ್ಷು ರೂಮಲ್ಲಿ ಬೆಡ್ ಮೇಲೆ ಇಟ್ಬಿಡಿ, ನಾವು ಆಮೇಲೆ ಇಟ್ಕೋತೀವಿ ಅಂದಳು ಕೆಲಸ ವಹಿಸುತ್ತಾ. ಸ್ನೇಹನ ನೋಡಿ ಕಲಿಬೇಕು ಶರದಿ, ನೋಡು ಹೇಗೆ ಕೆಲಸ ಕೊಡ್ತಾಳೆ, ನೀನು ಬರೀ ಮಾತಾಡು, ಕೆಲಸ ಮಾಡಬೇಡ ಆಯ್ತಾ ಎನ್ನುತ್ತಾ ಎಲ್ಲರಿಗೂ ಕಾಫಿ ಹಿಡಿದು ಒಳ ಬಂದಳು ನಕ್ಷತ್ರ. ಕಾಫಿ ಕುಡಿರೆ ಮೊದಲು, ಆಮೇಲೆ ಎತ್ತಿಟ್ರಾಯ್ತು ಎನ್ನುತ್ತಾ. ಮನೆಯೆಲ್ಲ ಎತ್ತಿಟ್ಟಾಯಿತು, ಇನ್ನು ಇವರನ್ನೆಲ್ಲ ಸೆಪ್ರೇಟ್ ಬ್ಯಾಗ್ಗಳಿಗೆ ಹಾಕಬೇಕು ಅಷ್ಟೇ ಅಂದಳು ಶರದಿ ಪಕ್ಕದಲ್ಲಿ ಕೂತಿದ್ದ ಸತಿ ಕೈ ಮೇಲೆ ಮತ್ತಷ್ಟು ಬಟ್ಟೆಗಳನ್ನು ಇಡುತ್ತಾ. ಏನೇ, ನಮ್ಮಣ್ಣನ ಲಗೇಜ್ ಆಟೋ ಮಾಡ್ಕೊಂಡಿದ್ದೀಯಾ ಎನ್ನುತ್ತಾ ಕೆಳಗೆ ಚಾಪೆ ಹಾಕಿ ಎಲ್ಲವನ್ನು ಕೆಳಗಿಟ್ಟು, ನೀನೇನಣ್ಣ ಸುಮ್ಮನೆ ಕೂತಿದೀಯಾ, ಯಾಕೆ ಮಂಕಾಗಿದೆಯಾ ಅಂತ ನಕ್ಷತ್ರ ಕೇಳಿದ್ಲು. ಲಗೇಜ್ ಹಾಕ್ಬಿಟ್ಟು ಯಾಕೆ ಸುಮ್ಮನೆ ಕೂತಿದೀಯಾ ಅಂದರೆ ಏನು ಹೇಳಿ ನಾನು ಅಂದ ಸತಿ ಕೈ ಕೊಡುತ್ತಾ. ಪೇಯ್ನ್ ಆಯಿತಾ ಅಂದಳು ಶರದಿ ಅಕ್ಕರೆಯಿಂದ. ಏನಿಲ್ಲ, ನೀನು ಬಂಡೆ ಇಟ್ಟರು ಹೂವಿಟ್ಟಂತೆ ಅನ್ನಲು ಹೋದ ನವೀನ್ ಶರದಿ ಕೆಂಗಣ್ಣು ನೋಡಿ, ಹೆಣ್ಮಕ್ಳಲ್ವಾ ಅಂದ. ನೀನು ಹೀಗೆಲ್ಲ ಗುರಾಯಿಸ್ಬೇಡ ಶರದಿ, ನಂಗೆ ಭಯ ಆಗುತ್ತೆ ಎನ್ನುತ್ತಾ ನಕ್ಷತ್ರಳ ಹಿಂದೆ ಅವಿತುಟ್ಟುಕೊಳ್ಳುವಂತೆ ನಟಿಸುತ್ತಾ ನವೀನ್ ಹೇಳಿದ್ದ. ಎಲ್ಲರೂ ನಿಮ್ಗಳ ಪಾಡಿಗೆ ನೀವು ಮಾತಾಡ್ತೀರಿ, ನಾನು ಮೆಮೊರೀಸ್ಗೆ ಫೋಟೋಸ್ ತಗೋತೀನಿ ಅನ್ನುತ್ತಾ ಒಳ ಬಂದ ಜೀವನ್, ನಕ್ಷು ನಿನ್ನ ಫೋನ್ ಕೊಡೆ ಅಂದ. ಹೌದಲ್ವಾ, ನಮ್ಗೆ ಯಾರಿಗೂ ನೆನಪೇ ಆಗಲಿಲ್ಲ ನೋಡು ಅಂದರು ಎಲ್ಲರೂ. ನಕ್ಷು, ಈ ಸ್ಯಾರಿ ಯಾರಿಗೆ ಅಂದಳು ಶರದಿ ನೇರಳೆ ಬಣ್ಣದ ಸೀರೆಯೊಂದನ್ನು ತೋರಿಸುತ್ತಾ. ಇದು ನಿಂಗೆ, ಇಲ್ಲಿ ಶಾಸ್ತ್ರಕ್ಕೆ ಅಂತ ತೆಗೆದಿರೋ ಸೀರೆ ಥರನೇ ಇದೆಯಲ್ವಾ, ಕಲರ್ ಚೇಂಜ್ ಅಷ್ಟೇ ಅಂದಳು ಸ್ನೇಹ. ಅದನ್ನ ಇವ್ರ ಮನೆಗೆ ಕಳಿಸೋ ಬ್ಯಾಗಲ್ಲಿ ಹಾಕಿ, ಅದು ದಿವ್ಯಾಗೆ ಅಂದಳು ಗಂಭೀರವಾಗಿ. ಜೀವನ್ ಫೋಟೋಸ್ ತೆಗೆದು ಹೊರಗೋಡಿದ್ದ. ನಾಳೆ ರವಿ ಅವರನ್ನು ಕಳಿಸುವಾಗ ಅವ್ರ ಜೊತೆ ದಿವ್ಯಾನೂ ಬರೋಕ್ಕೆ ಹೇಳು ನೀನು, ನಾನು ಅಮ್ಮಂಗೆ ಕಾಲ್ ಮಾಡಿ ಹೇಳ್ತೀನಿ ಅಂದಳು ನಕ್ಷತ್ರ. ಥೇಟ್ ಸುಧಮನ್ ಥರಾನೇ ಕಣೆ ನಕ್ಷು ನೀನು, ಅವರು ಕೂಡ ಹೀಗೆ ಏನನ್ನೂ ಯಾರನ್ನೂ ಮರೆಯೋಲ್ಲ ಅಂದ ಸತಿ. ಮುದ್ದು ಎಂದ ನವಿ ಹಿಂದಿನಿಂದ ತಬ್ಬಿಕೊಳ್ಳುತ್ತಾ. ಬಿಡೋ, ಕೊಸರಾಡಿದಳು ಬಿಗಿ ಹಿಡಿತಕ್ಕೆ ಸಿಕ್ಕ ಗುಬ್ಬಿ ಮರಿಯಂತೆ. ಎಲ್ಲರೂ ಕಣ್ಮುಚ್ಚಿಕೊಂಡಂತೆ ನಟಿಸಿ, ನಾವೆಲ್ಲ ಇದ್ದೀವಿ ಅನ್ನೋದು ಕಾಣಿಸಲ್ವಾ ಅಂದಳು ಸ್ನೇಹ. ಒಡೆಯಲು ಹೋದ ನಕ್ಷತ್ರಳಿಗೆ, ಸಾರಿ, ನನ್ನ ಬಟ್ಟೆಗಳು ಕೊಡು, ನಾನು ಹಾಲ್ಗೆ ಹೋಗ್ತೀನಿ, ಇಲ್ಲಿರೋದೇ ಇಲ್ಲ ಅಂದ. ಪೂರ್ಣಿಮಾ ಕೊಟ್ಟ ಬಿಸಿ ಬಿಸಿ ಬಜ್ಜಿಗಳನ್ನು ತಿಂದು ಊಟಕ್ಕೆ ನಿಲ್ಲದೆ ಎಲ್ಲರೂ ಹಿಂದಿರುಗಿದರು. ಉಳಿದವರೆಲ್ಲ ಇಡೀ ದಿನದ ಓಡಾಟದಿಂದ ಸುಸ್ತಾಗಿದ್ದರಿಂದ ಸೇರಿದಷ್ಟು ಊಟ ತಿಂದು ನಿದಿರೆಗೆ ಜಾರಿದರು. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚಿಕೊಳ್ಳಿ. ಧನ್ಯವಾದಗಳು.